ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರುಣಿ ಕಿಚನ್. ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನನ್ನ ಹೆಸರು ರೂಪ. ಸೊ ನನ್ನ ವೀಡಿಯೋಸಲ್ಲಿ ಡೈಲಿ ಬ್ಲಾಗ್ಸ್ ಇರುತ್ತೆ ಮತ್ತು ನನ್ನ ಮಗನ ವೀಡಿಯೋಸ್ ಇರುತ್ತೆ. ಕೆಲವು ಅನ್ಬಾಕ್ಸ್ ಮಾಡ್ತಿರ್ತೀನಿ ಮತ್ತು ಕೆಲವು ಪ್ರಾಡಕ್ಟ್ ರಿವ್ಯೂ ಮಾಡ್ತಿರ್ತೀನಿ. ಸೊ ಕೆಲವು ಟೈಮ್ ಕುಕ್ಕಿಂಗ್ ಕೂಡ. ಸೊ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ವೀಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಆಲ್ರೆಡಿ. ಸೊ ಪೇರೆಂಟ್ಸ್ಗೆ ಟೆನ್ಷನ್ನು, ಮಕ್ಳಿಗೂ ಟೆನ್ಷನ್ನು ಎಸ್ಪೆಷಲಿ. ಸೊ ಮೊನ್ನೆ ಹಿಂಗೆ ಆಯಿತು, ಮೋಕ್ಷಿತಂದು ಒಂದು ಟೆಸ್ಟ್ಗೆ ಸೆಲೆಕ್ಟ್ ಆಗಿದೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಬಾಕಸ್ದು ಪ್ರಿಪೇರ್ ಆಗಿದ್ದ. ಬಟ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಅವನಿಗೆ ಅಲರ್ಜಿ ಜಾಸ್ತಿ ಆಯಿತು ಕೈಯಲ್ಲಿ, ಮತ್ತು ಇರಿಟೇಷನ್ ಜಾಸ್ತಿನೇ ಆಯಿತು. ಅವ್ನು ಪ್ರಾಕ್ಟೀಸ್ ಮಾಡೋಕ್ಕೂ ಆಗಲಿಲ್ಲ. ಪ್ರಾಕ್ಟೀಸ್ ಮಾಡಿದ್ನ ಸರಿಯಾಗಿ ಕಾಂಪಿಟೇಷನ್ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ ಅಲ್ಲಿ ಸ್ಕೂಲಲ್ಲಿ. ಆದ್ರೂ ಅವನು ಎಷ್ಟು ಅವ್ನ ಕೈಲಿ ಇಷ್ಟಾಗುತ್ತೆ ಅಷ್ಟೆಲ್ಲ ಮಾಡಿದೆ. ನಿಜವಾಗ್ಲೂ ಪ್ರೌಡ್ ಅನ್ನಿಸ್ತು, ನಮಗೆ ತುಂಬ ಖುಷಿ ಅನ್ನಿಸ್ತು. ಸೊ ಹಾಗೇ ಮಕ್ಕಳು ಈ ಟೈಮಲ್ಲಿ ಎಸ್ಪೆಷಲಿ ಎಕ್ಸಾಮ್ಸ್ ಮಾಡೋ ಮುಂಚೆ ಅವ್ರಿಗೆ ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಕೊಡಬೇಕು. ಅವ್ರಿಗೇನು ಹುಷಾರು ತಪ್ಪದಂಗೆ ನೋಡ್ಕೋಬೇಕು, ಎಸ್ಪೆಷಲಿ ಡ್ಯೂರಿಂಗ್ ದಿ ಎಕ್ಸಾಮ್ಸ್ ಟೈಮ್. ನನ್ನ ಪ್ರಕಾರ ಮಕ್ಳಿಗಿನ್ನ ಪೇರೆಂಟ್ಸ್ಗೇ ಜಾಸ್ತಿ ಜ್ವರ ಬಂದುಬಿಟ್ಟಿರುತ್ತಂತೆ ಎಕ್ಸಾಮ್ಸ್ ಬಂದರೆ ಅನಿಸುತ್ತೆ. ನನಗೆ ಅರ್ಥ ಆಗಲಿಲ್ಲ, ಇವಾಗಿಂದ ಅರ್ಥ ಆಗುತ್ತೆ. ನನ್ನ ಮಗನಿಗೆ ಈಗೇನು ಎಕ್ಸಾಮ್ಸ್ ಇರೋದಿಲ್ಲ UKGಗೆ, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ. ಬಟ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ನಾನು. ಆ ಥರ ಆಯಿತು. ಅವ್ನಿಗೆ ಚೆನ್ನಾಗಿ ಮಾಡ್ತಿದ್ದ, ಬಟ್ ಅವನಿಗೆ ಕೂರ್ಲಿಕ್ಕೂ ಆಗಿಲ್ಲ, ಅಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ. ಶೆಕೆ ಬೇರೆ 12 o'clock ತನಕ ಇತ್ತು. ಬಟ್ ಅಷ್ಟರಲ್ಲೂ ಅವನು ಒಂದು ಫಸ್ಟ್ ಲೆವೆಲ್ ಅಟೆಂಡ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೂ ಸೆಲೆಕ್ಟ್ ಆಗಿದ್ದ. ಆನ್ಲೈನ್ಗೂ ಸೆಲೆಕ್ಟ್ ಆಗಿದ್ದ. ಹಂಗೆ ಬಂದು ಹೇಳ್ದ, ಅಮ್ಮ ನಾನು 3 ಇನ್ಕರೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ದ. ಪರವಾಗಿಲ್ಲ ಬಿಡಪ್ಪ, ನೀನು ಇಷ್ಟು ಅಟೆಂಡ್ ಮಾಡಿದ್ದೀರ ಸಾಕು ಅಂತ. ನಾವು ಪ್ರೆಷರ್ ಏನು ಹಾಕಲಿಲ್ಲ. ಅವ್ರ ಪಪ್ಪ ಕೂಡ ನೀನು ಏನೋ ಹೇಳ್ಕೊಂಡು ತಲೆ ತಿನ್ಬೇಡ, ಬಿಟ್ಬಿಡು, ಅವ್ನಿಗೆ ಹುಷಾರಿಲ್ಲ, ಅವ್ನು ಅಟೆಂಡ್ ಮಾಡಿದ್ರೆ ಪರವಾಗಿಲ್ಲ, ಎಷ್ಟಾಗುತ್ತೆ ಹಂಗೆ ಅಂತ ಹೇಳ್ತಾಯಿದ್ರು. ಸೊ ನಾನಿಲ್ಲಿ ಏನು ಹೇಳ್ತೀನಿ, ಪ್ರೆಷರ್ ಹಾಕೋದು ಬೇಡ ಮಕ್ಳಿಗೆ ಜಾಸ್ತಿ ಅಂತ ಹೇಳ್ಬೋದು ಒಂದು. ಬಟ್ ಪ್ರೆಷರ್ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಮ ಕೈಲಿ ಏನು ಪ್ರಯತ್ನ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತಾ ಇರಬೇಕಾಗುತ್ತೆ. ಅದು ಒಂದು ಮೆಥಡಲ್ಲಿ ಫಸ್ಟು ನನ್ನ ಪ್ರಕಾರ ಅವ್ರದ್ದು ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಮಾಡೋಕ್ಕಾಗೋದು. ಇಲ್ಲಾಂದರೆ ಏನು ಕಲ್ತರು ಏನು ಮಾಡಿದ್ರು ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಅದನ್ನು ಏನೂ ಮಾಡೋಕ್ಕಾಗಲ್ಲ. ದಟ್ ಇಟ್ ವಿಲ್ ಬಿ ಇನ್ ದ ಮೈಂಡ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಫುಡ್ಡು, ಸ್ಟ್ರೆಸ್ಟು ಅದೆಲ್ಲ ಮಾಡಬೇಕು. ಎಕ್ಸಾಮ್ ಮುಗಿದ್ಮೇಲೆ ಬೇಕಾದರೆ ಎಲ್ಲ ರಜೆಗಳು ಬರುತ್ತೆ, ಎಂಜಾಯ್ ಮಾಡ್ಕೊಳ್ಬೋದು, ಏನಾದರೂ ಮಾಡ್ಬೋದು. ಅದೇ ಸುಮಾರು ಅನ್ನಿಸ್ತು. ಅವಾಗ ಸುಮಾರಾಗಿದ್ದವನು ಕಾಂಪಿಟೇಷನ್ ಟೈಮಲ್ಲಿ ಅವನಿಗೆ ಹ್ಯಾಂಡ್ಸ್ ಇದೆಲ್ಲ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡ್ತು. ಸೊ ಆಮೇಲೆ ಅನ್ನಿಸ್ತು, ಪಾಪಾ ಏನು ಪೇರೆಂಟ್ಸ್ ಆದರೆ ಈಗ ತಾನೇ ನಮಗೆ ಗೊತ್ತಾಗ್ತಾಯಿದೆ. ನಮ್ಮ ಪೇರೆಂಟ್ಸ್ ಎಲ್ಲ ಈಸಿಲಿ ಅವರು ಓದು ಬಿಡು ಅನ್ನೋ ಥರ ಮೈಂಡ್ ಸೆಟ್ ಇತ್ತು. ಸೊ ನಾವೆಲ್ಲ ಚೆನ್ನಾಗೇ ಓದ್ತಾಯಿದ್ವಿ. ಆದರೆ ಈ ಥರ ಇಲ್ಲ ಅಂದರೆ ಅವರು ಅಷ್ಟು ತಗೊಳ್ತಾರೆ. ಕಾಂಪಿಟೇಷನ್ ಅಂತೂ ಮಾಡೋದೇ ಬೇಡ ಮಕ್ಕಳ ವಿಷಯದಲ್ಲಿ. ನಾವು ಕೂಡ ಮಾಡೋದಿಲ್ಲ ಯಾವುದೇ ಆದ್ರೂ. ಅವ್ನಿಗೆ ಸ್ಪೋರ್ಟ್ಸಲ್ಲೆಲ್ಲ ಅಟೆಂಡ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ, ಬೇಜಾರಿಲ್ಲ, ಎಂಥದ್ದು ಹಂಗೆ. ಸೊ ಒಂದೊಂದು ಮಕ್ಕಳು ಒಬ್ಬೊಬ್ಬರಿಗಿನ್ನ ಡಿಫ್ರೆಂಟ್ ಇರ್ತಾರೆ. ಅದ್ರ ಬಗ್ಗೆ ಕಾಂಪಿಟೇಷನ್ ಮಾಡಿ ಅವ್ರದ್ದು ಹಿಂಗೆ ಅಂತ ಹೇಳಿದ ಮಕ್ಕಳ ಮನಸ್ಸಿಗೆ ನೋಯಿಸೋದು ಬೇಡ. ಅವ್ರವ್ರ ಟ್ಯಾಲೆಂಟ್ ಒಬ್ಬೊಬ್ಬರು ಒಂದೊಂದು ಮಗು ಒಂದೊಂದು ಯುನೀಕ್ ಆಗಿರುತ್ತೆ. ಒಂದೊಂದು ಮಗುನಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದು ಟೈಮ್ ಬಂದಾಗ ಅದಾಗೆ ಬರುತ್ತೆ. ತುಂಬ ಪ್ರೆಷರ್ ಹಾಕಿ ಕಾಂಪಿಟೇಷನ್ನು ಕಂಪೇರ್ ಮಾಡಿಕೊಂಡು, ಎಸ್ಪೆಷಲಿ ಕಾಂಪಿಟೇಷನ್ನ ಕಂಪ್ಯಾರಿಸನ್ ಅಂತೂ ಮಕ್ಕಳಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಅದು ತುಂಬ ಒಳಿತಲ್ಲ ಮಕ್ಕಳಿಗೆ, ತುಂಬ ಮನಸ್ಸು ಕಚ್ಕೊಳ್ತಾರೆ. ಈಗಿನ ಮಕ್ಕಳಂತೂ ತುಂಬ ಸೆನ್ಸಿಟಿವ್. ನನ್ನ ಮಗನೇ ನೋಡ್ತಾ ಇದ್ದೀನಿ ನಾನು. ಯಾವಾಗಲಾರು ಒಂದು ಹೇಳಿದ್ದನ್ನು ನಾನು ತುಂಬ ದಿನದಲ್ಲಿ ಹೇಳ್ಕೊಂಡು ಯಾವುದೋ ಇದರಲ್ಲಿ ಫ್ಲೋಲಿ ಹೇಳ್ಬಿಟ್ಟಿರ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ದಿನ ಆದಮೇಲೆ ಹೇಳ್ತಿರ್ತಾನೆ, ಮಮ್ಮ ನೀವು ಈ ಥರ ಹೇಳಿದ್ರಿ, ಆ ಥರ ಹೇಳ್ಬಾರ್ದಲ್ಲ, ಹಂಗೆಲ್ಲ ಹೇಳ್ತೀನಿ. ಇಟ್ಸ್ ವೆರಿ ಸೆನ್ಸಿಟಿವ್. ತುಂಬ ಚುರುಕಾಗಿರ್ತಾರೆ, ತುಂಬ ಮನ್ಸಿಗೆ ಬೇಗ ತಗೊಳ್ತಾರೆ, ದೊಡ್ಡ ಮಾತೆಲ್ಲ ಆಡ್ತಾರೆ ಚಿಕ್ಕ ವಯಸ್ಸಿಗೆ. ಹಾಗೆ ಸೊ ಮಕ್ಕಳನ್ನ ಬೆಳೆಸೋದಷ್ಟು ಈಸಿನೆಲ್ಲ ಅನಿಸುತ್ತೆ ಈಗ. ಎಸ್ಪೆಷಲಿ ಪೇರೆಂಟ್ಸ್ ಅವ್ರ ವರ್ಕ್ ಸ್ಟ್ರೆಸ್ಸು ಅದು ಇದು ಎಲ್ಲ ಮಕ್ಕಳ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದಂತೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಏನೇ ಪ್ರೆಷರ್ ಇದ್ದರೂ, ಏನೇ ಸ್ಟ್ರೆಸ್ ಇದ್ದರೂ ಅದರ ಮಕ್ಕಳ ಮೇಲೆ ಹಾಕ್ದಂಗೆ ನೋಡ್ಕೊಳ್ಬೇಕಾಗುತ್ತೆ. ತಂದೆ ತಾಯಿಲಿ ಇಬ್ಬರಲ್ಲೂ ಒಬ್ಬರು ಸ್ಟ್ರೆಸ್ ಇದ್ದಾಗ ಒಬ್ಬರು ಬ್ಯಾಲೆನ್ಸ್ ಮಾಡೋದು, ಒಬ್ಬರು ಬ್ಯಾಲೆನ್ಸ್ ಇದ್ದಾಗ ಒಬ್ಬರು ಮಾಡಿದ್ರೆ ಆಯಿತು. ನಾನು ಮಾಡ್ತೀನಿ, ನಾನು ಸ್ಟ್ರೆಸ್ ಆಗಿರ್ತೀನಿ ತುಂಬ. ಅವನು ತುಂಬ ಸ್ಕಿನ್ ಇರಿಟೇಷನ್ ಆದಾಗ ಆವಾಗ ಮಾತ್ರ ನಾನು ತುಂಬ ಸ್ಟ್ರೆಸ್ ಆಗ್ತೀನಿ. ಬಿಟ್ಟರೆ ನಾನು ಯಾವುದೇ ವಿಷಯಕ್ಕೆ ಅವನ ಬಗ್ಗೆ ಸ್ಟ್ರೆಸ್ ಆಗೋದೇ ಇಲ್ಲ. ಪೇಷನ್ಸ್ ಇರುತ್ತೆ ಅದೊಂದು ವಿಷಯ. ಬಟ್ ಎಲ್ಲರಿಗೂ ಒಂದೊಂದು ವಿಷಯದಲ್ಲಿ
ಒಂದೊಂದು ಮಕ್ಕಳಿಗೆ ಸ್ಟ್ರೆಸ್ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ನಾನೇನು ಹೇಳ್ತಿರ್ತೀನಿ, ನಾನು ಈ ವಿಡಿಯೋ ಮಾಡ್ತಿರ್ತೀನಿ, ನನಗೇನು ಅನಿಸುತ್ತೆ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನಿಮಗೂ ಏನಾದರೂ ಈ ಥರ ಇದ್ದರೆ ನನಗೆ ಸ್ಟ್ರೆಸ್ ಕಮೆಂಟ್ ಮಾಡಿ, ಸ್ಟ್ರೆಸ್ ಮಾಡಿ ಅಂತ ಹೇಳ್ತಿದ್ದೀನಿ, ಸ್ಟ್ರೆಸ್ ಮಾಡಬೇಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ವೀಡಿಯೋಸ್ ಎಲ್ಲ ಡೌನ್ ಆಗಿದೆ, ವೀಡಿಯೋಸ್ ಮಾಡಬೇಕು ಎಲ್ಲ ದಿನ ಇಂಟ್ರೆಸ್ಟ್ ಆಗ್ತಾ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಮಾಡೋ ವೀಡಿಯೋ 10 ನಿಮಿಷ 15 ನಿಮಿಷಕ್ಕೆ 20 ನಿಮಿಷ ರೆಡಿ ಆಗಬೇಕಾಗುತ್ತೆ ವೀಡಿಯೋಗೆ. ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ, ಯಾಕೆಂದರೆ ನಾನು ಎಲ್ಲನೇ ಬ್ಯಾಲೆನ್ಸ್ ಮಾಡೋದ್ರಿಂದ ತುಂಬ ಕೆಲಸ ಇರುತ್ತೆ, ಸುಸ್ತಾಗ್ಬಿಡ್ತಾ ಇರುತ್ತೆ. ಸೊ ಎನಿವೇ ಮಾಡ್ತಾಯಿದ್ದೀನಿ, ನೋಡೋಣ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಬನ್ನಿ, ನಾನೊಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ ಇವತ್ತು. ಶಾಂಪು ಇದನ್ನು ಮಮಾ ಅರ್ತ್ ಆನಿಯನ್ ಶಾಂಪು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರ್ತೀನಿ, ಮಧ್ಯದಲ್ಲಿ ಚೇಂಜ್ ಮಾಡ್ತಿರ್ತೀನಿ ಒಂದೊಂದು. ಡೋ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ, ಅದಾದಮೇಲೆ ನನಗೆ ಸ್ವಲ್ಪ ಹೇರ್ ಸ್ವಲ್ಪ ಗ್ರೇ ಆಗ್ತೈತೆ ನೋಡಿ ಫ್ರಂಟ್. ಗ್ರೇ ಆಗಿದೆ, ಅದು ಕಾಮನ್ ಏಜ್ ಮ್ಯಾಟರ್ಸ್. ಬಟ್ ಅದೇ ಟೈಮ್ಗೆ ಶಾಂಪು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ವಾಟರ್, ಶಾಂಪೂ ಆ್ಯಂಡ್ ಫುಡ್, ಎಸ್ಪೆಷಲಿ ಫುಡ್ಡು ಸ್ಟ್ರೆಸ್, ಅದು ಅದ್ರ ಬಗ್ಗೆ ನಾವು ಇಂಟೇಕ್ ಬಗ್ಗೆ ನಾವು ಥಿಂಕ್ ಮಾಡಲೇಬೇಕು. ಇಂಟೇಕ್ ಬಗ್ಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು, ಆವಾಗಷ್ಟೇ ಅದು ವರ್ಕೌಟ್ ಆಗೋದು. ಬಟ್ ಎಕ್ಸ್ಟರ್ನಲ್ ಇಂಟರ್ನಲ್ ಸಮ್ಟೈಮ್ಸ್ ಬಹುತ್ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ನಾನು ಈ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ, ನನಗೆ ಸುಮಾರು ವರ್ಷಗಳಿಂದನೂ ಯೂಸ್ ಮಾಡಿದ್ದೆ, ಮಧ್ಯದಲ್ಲಿ ಬಿಟ್ಟಿದೆ, ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ, ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನೋಡಿ. ಸೊ ಚೆನ್ನಾಗಿ ಅನ್ನಿಸ್ತಿದೆ. ನಾನು ಕಂಡೀಷನರ್ ಏನು ಯೂಸ್ ಮಾಡಿಲ್ಲ, ಶಾಂಪು ಜಸ್ಟ್ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಮೋಕ್ಷಿತಗೂ ಮಮಾ ಅರ್ತ್ ಪೇಸ್ಟ್ ಕೂಡ ಯೂಸ್ ಮಾಡ್ತೀನಿ ನಾನು. ಇದರಲ್ಲಿ ಪ್ಯಾರಾಬಿನ್ ಆ್ಯಂಡ್ SLS ಫ್ರೀ ಅಂತೆ. SLS ಅನ್ನೋ ಒಂದು ಅದು ಪ್ರಾಡಕ್ಟ್ ಯಾವುದೇ ಮಕ್ಕಳು ಇದರಲ್ಲೂ ಇರಬಾರ್ದು, ಅದು ಫ್ರೀ ಅಂತ ಹೇಳಿದ್ದಾರೆ. ಮತ್ತು ಡೆರ್ಮಟೊಲಾಜಿಕಲಿ ಟೆಸ್ಟೆಡ್ ಮತ್ತು ಫಾರ್ ಆಲ್ ಹೇರ್ ಟೈಪ್ಸ್ ಅಂತ ಹೇಳಿದೆ. ಆನಿಯನ್ ಶಾಂಪು, ಎಸ್ಪೆಷಲಿ ಆನಿಯನ್ನು ಹೇರ್ಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆನಿಯನ್ ರಸನ ಸ್ಕ್ವೀಸ್ ಮಾಡಿ ತಲೆಗೆ ಹಚ್ಕೊಂಡ್ರೆ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಮ್ಗೆ ಯಾವ ಆಯಿಂಟ್ಮೆಂಟ್ಸು ಮೆಡಿಸಿನ್ಸೇ ಬೇಕಾಗೋದಿಲ್ಲ. ಜಿಂಜರು ಮತ್ತು ಆನಿಯನ್ನು ನನಗೆ ಎಕ್ಸ್ಪೀರಿಯೆನ್ಸ್, ನಾನು ಯೂಸ್ ಮಾಡಿದ್ದೆ. ನನ್ನ ಮಗಂದು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೇರ್ ಫಾಲ್ ಆಗಿತ್ತು ಜಾಸ್ತಿ, ಆವಾಗ ಯೂಸ್ ಮಾಡ್ತಾಯಿದ್ದೆ ನಾನು. ಅದು ವಿತೌಟ್ ಮೆಡಿಸಿನ್, ವಿತೌಟ್ ಆಯಿಂಟ್ಮೆಂಟ್ಸ್ ಹೇರ್ ಗ್ರೋ ಆಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಬಟ್ ಈಗೇನು ಯೂಸ್ ಮಾಡ್ತಾಯಿಲ್ಲ, ನನ್ನ ಮಗುಷಿತಿಗೂ ಹೇರ್ ಫಾಲ್ ಆಗ್ತಿದೆ, ಅದೂರಿಗೂ ವರ್ಕೌಟ್ ಮಾಡಿದೆ. ಆ ಶಾಂಪೂನ ಒಂದಿನ ಶೇರ್ ಮಾಡ್ಕೊಳ್ತೀನಿ ನಾನು, ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅವನಿಗೆ. ಇದು ಕೂಡ ನಾನು ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಮಮಾ ಅರ್ತ್ ಅಂತ ಹೇಳ್ಬಿಟ್ಟು ಆನಿಯನ್ ಶಾಂಪೂ ಚೆನ್ನಾಗಿ ಅನಿಸ್ತಿದೆ. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡಿದ್ದೆ, ಇವನ್ 2 ಮಂತ್ಸಿಂದನೂ ಯೂಸ್ ಮಾಡ್ತಾಯಿದ್ದೆ, ಚೆನ್ನಾಗಿ ಅನ್ನಿಸ್ತು. ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಅಂತೆ, ಹೊಸ್ದಾಗಿ ಬಂದಿದೆ ಇದು. ಪ್ಲಾಸ್ಟಿಕ್ ಪಾಸಿಟಿವ್, ವಿ ರೀಸೈಕಲ್ ಮೋರ್ ಪ್ಲಾಸ್ಟಿಕ್, ಅದೆಲ್ಲ ಪ್ರಾಡಕ್ಟ್ ಬಗ್ಗೆ ಏನಿಲ್ಲ. ಸಲ್ಫೇಟ್ ಫ್ರೀ ಶಾಂಪೂ, ಜೆಂಟ್ಲಿ ಕ್ಲೆನ್ಸ್ ಆ್ಯಂಡ್ ನರಿಷಸ್ ಹೇರ್, ರಿಡ್ಯೂಸ್ ಹೇರ್ ಫಾಲ್ ಆ್ಯಂಡ್ ಸ್ಟ್ರೆಂಥನ್ಸ್ ರೂಟ್ ಅಂತ, ವಿತ್ ಆನಿಯನ್ ಆ್ಯಂಡ್ ಪ್ಲಾಂಟ್ ಕೆರಾಟಿನ್. ಆನಿಯನ್ ಹಾಕಿದ್ದಾರೆ ನೋಡಿ, ಫಾರ್ ಹೇರ್ ಫಾಲ್ ಕಂಟ್ರೋಲ್. ನನಗೆ ಹೇರ್ ಫಾಲ್ ಆಗ್ತಾಯಿತ್ತು, ನಾನು ಅದಕ್ಕೆ ಇದು ನನಗೆ ಮೋಕ್ಷಿತಿಗೆ 2 ಹೇರ್ ಫಾಲ್ ಆಗಿತ್ತು. ಹೇರ್ ಫಾಲ್ಗೆ ಮೆನಿ ರೀಸನ್ಸ್ ಇರ್ಬೋದು, ಹಾರ್ಮೋನಲ್ ಚೇಂಜಸ್, ಸ್ಟ್ರೆಸ್ ಆ್ಯಂಡ್ ವಾಟರ್, ಫುಡ್, ಸಮ್ ಥೈರಾಯ್ಡ್ಸ್, ಎನಿ ಪ್ರಾಬ್ಲಮ್ಸ್. ಆದರೆ ಅದು ನಂಗೆ ಗೊತ್ತಿಲ್ಲ. ಬಟ್ ಅದನ್ನು ಎಕ್ಸ್ಟರ್ನಲ್ ಮಾಡುವಾಗ ನಾವು ಎಲ್ಲ ಫೀಲ್ಡಲ್ಲೂ ಇದು ಮಾಡ್ಕೋಬೇಕಾಗುತ್ತೆ, ವರ್ಕ್ ಮಾಡಬೇಕಾಗುತ್ತೆ. ಆವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಶಾಂಪೂನ ಒಂದ್ಸಲ ನೋಡಿದೆ, ಟ್ರೈ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು. ನಿಮಗೂ ಇಷ್ಟ ಆಗ್ಬೋದು, ಟ್ರೈ ಮಾಡಿ. ಸೊ ಈ ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಮೆಝಾನಲ್ಲಿ ನಿಮಗೆ ಈ ಶಾಂಪು ಸಿಗುತ್ತೆ, ತೊಗೊಳ್ಬೋದು. ಸೊ ಅಷ್ಟೇ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಎಸ್ಪೆಷಲಿ ಫಾರ್ ಹೇರ್. ಲೇಡೀಸ್ಗೆ ಹೇರು, ಸ್ಕಿನ್ನು, ಬ್ಯೂಟಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಕೇರ್ ಮಾಡ್ಕೊಳ್ಳಿ. ಅದು ಹೇರ್ ಅನ್ನೋದಕ್ಕಿಂತ ಅದು ಸ್ವಲ್ಪ ಇದಾದರೆ ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ, ನಾವು ಹೆಲ್ದಿಯಾಗಿದ್ರೆ ಅಂತಲೇ ಹೇಳ್ತಾ. ಸೊ ಕಾನ್ಸಂಟ್ರೇಟ್ ಮೋರ್ ಆನ್ ಯುವರ್ ಸೆಲ್ಫ್ ಕೇರ್ ಅಂತ ಹೇಳ್ಕೊಳ್ತಾ, ನೆಕ್ಸ್ಟ್ ಒನ್, ಪ್ಲೀಸ್ ಡೋಂಟ್ ತುಂಬ ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ಗೆಲ್ಲ. ಬಿ ಕಾಮ್ ಆ್ಯಂಡ್ ಕೂಲ್ ಅಂತ ಹೇಳ್ತಾ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೂ ವಾಚ್. ಹಳೆ ವೀಡಿಯೋಸ್ ಇದೆ, ಶಾರ್ಟ್ಸ್ ಇದೆ, ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ನೋಡಿ ಚೆನ್ನಾಗಿದೆ. ಫಾರ್ ಹೇರ್ ಫಾಲ್ ಕಂಟ್ರೋಲ್, dermatologically tested, paraben and SLS free, and for all hair types. This is Mama Earth onion shampoo with onion plant keratin. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಸೊ ಆನಿಯನ್ ಇದ್ದಂಗೆ ಆನಿಯನ್ ಯೂಸ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರ್ತದಲ್ಲ, ಹಂಗೆ ಶಾಂಪು ಹಾಕ್ಕೊಂಡಾಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಮೋಸ್ಟ್ಲಿ ಆನಿಯನ್ ಯೂಸ್ ಮಾಡಿದ್ದಾರೆ ಅಂತ ಚೆನ್ನಾಗಿದೆ. ಟ್ರೈ ಮಾಡಿ. ನನ್ನ ಏನು ತುಂಬ ವರ್ಷಗಳಲ್ಲೂ ತುಂಬ ಹಳೆ ವೀಡಿಯೋದಲ್ಲೂ ನಾನು ಇದನ್ನು ರಿವ್ಯೂ ಮಾಡಿದ್ದೆ ಪ್ರಾಡಕ್ಟು. ನನಗೇನು ಇಷ್ಟ ಆಯಿತು ಭಾಳ ಇಷ್ಟ. ಅಂದರೆ ಮೈಲ್ಡ್ ಅನಿಸ್ತಿರುತ್ತೆ, ಮೈಲ್ಡಾಗಿರುತ್ತೆ, ಚೆನ್ನಾಗಿದೆ. ಸೊ ನನ್ನ ಮಗನಿಗೆ ಕೂಡ ನಾನು ಟೂತ್ ಪೇಸ್ಟ್ ಯೂಸ್ ಮಾಡ್ತೀನಿ, ಇದು ಮಾಮಾ ಅರ್ಥದ್ದು. ಸೊ ಯಾರೆಲ್ಲ ಯೂಸ್ ಮಾಡಿದ್ರೆ ಇದನ್ನು ಹೆಂಗಿದೆ ಅಂತ ನನಗೂ ಬೇಕಾದ್ರೆ ತಿಳಿಸ್ಬೋದು. ನ್ಯೂ ಆ್ಯಂಡ್ ಇಂಪ್ರೂವ್ಡ್ ಅಂತ ಹೇಳ್ಬಿಟ್ಟು. ಕಾಸ್ಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಇದು ನಿಮಗೆ ಅಮೆಝಾನ್ ಕ್ಲಿಕ್ ಮಾಡಿ, ನನ್ನ ಲಿಂಕ್ ಅದು ಸಿಗುತ್ತೆ ನಿಮಗೆ. ಲಿಂಕ್ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಮೆಝಾನಲ್ಲಿ ಲಿಂಕ್ ಮಾಡಿ ಚೆಕ್ ಮಾಡ್ಬೋದು ನೀವು ಆ ವಿಡಿಯೋನ. ಟ್ರೈ ಅಂತ ಹೇಳ್ತಾ ಈ ವಿಡಿಯೋನ, ಇದನ್ನೇ ಯಾವುದೋ ಪೇಡ್ ಪ್ರಮೋಷನ್ಸ್ ಏನಲ್ಲ, ಲಿಂಕ್ ಕ್ಲಿಕ್ ಮಾಡಿ ನೀವು ತಗೊಳ್ಬೋದು ಅದನ್ನು ಅಷ್ಟೇ. ಇತ್ತೀಚೆಗೆ ಯಾಕೋ ವೀಡಿಯೋಸ್ ಕಮ್ಮಿ ಆಗಿಬಿಟ್ಟಿದೆ. ವ್ಯೂಸ್ ಚೆನ್ನಾಗಿ ಬರ್ತಾಯಿತ್ತು ಸ್ಟಾರ್ಟಿಂಗು, ಅದು ಏನಂತ ನನಗೆ ಗೊತ್ತಾಗಿಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ನನಗೆ ಕಮೆಂಟ್ ಮಾಡಿ. ಯಾರಾದರೂ ಈ ಥರ ಮತ್ತಿತ್ಕೊಳ್ಳಿ, ಈ ಥರ ಮಾಡ್ಕೊಳ್ಳಿ ಅಂತ ನಾನು ಆ ಥರ ಟ್ರೈ ಮಾಡ್ತೀನಿ. ನನಗೆ ಏನೇನು ಮಿಸ್ಟೇಕ್ಸ್ ಮಾಡ್ತೀನಿ ಅಂತ ಹೇಳೋದನ್ನು ನಾನೇ ಕಂಡಿಡ್ಕೊಂಡು ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಒಳ್ಳೆ ವೀಡಿಯೋಸ್ನ ಕೊಡಲಿಕ್ಕೆ, ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕೊಡಲಿಕ್ಕೆ, ಯೂಸ್ಫುಲ್ಲಾಗಿ ವೀಡಿಯೋಸ್ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಟ್ ಆ್ಯಸ್ ಆಫ್ ನೌ ನನಗೆ ಏನೋ ತುಂಬ ಟೈಮ್ ಶೆಡ್ಯೂಲ್ ಇದು ಇರೋದ್ರಿಂದ ನಾನು ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತಾಯಿದ್ದೀನಿ. ಪ್ರಿಪ್ರೇಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ನಾನು ಏನು ಸಡನ್ನಾಗಿ ಏನು ಮಾಡಬೇಕು ವೀಡಿಯೋಸ್ನ ಹಂಗೆ ಮಾಡ್ತಿರ್ತೀನಿ. ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿ ಅನಿಸ್ತಿರುತ್ತೆ ವೀಡಿಯೋಸ್. ಪ್ಲೀಸ್ ಏನಾದರೂ ಸಜೆಷನ್ಸ್ ಇದ್ದರೆ ನನ್ನ ಚಾನಲ್ ಇಂಪ್ರೂವ್ ಮಾಡ್ಕೊಳಕ್ಕೆ ಹೇಳಿ. ನಾನು ಏನಾದರೂ ತಪ್ಪು ಮಾಡಿದ್ರೂ ಹೇಳಿ ಪ್ಲೀಸ್. ಎಸ್ಪೆಷಲಿ ಮಿಸ್ಟೇಕ್ಸ್ ಇದ್ರೇ ಹೇಳಿ, ಅದನ್ನ ತಿದ್ಕೊಂಡ್ರೆ ನಾನು ಚೆನ್ನಾಗಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಪ್ಲೀಸ್ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಬೈ ನಮಸ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಯಾವ ಥರ ವೀಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ. ಎಸ್ಪೆಷಲಿ ಲೇಡೀಸ್ ನಿಮ್ಗೆ ಯಾವ ಥರ ವೀಡಿಯೋಸ್ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳಿ. ನಾನು ಆದಷ್ಟು ಎಲ್ಲ ಕಾನ್ಸೆಪ್ಟ್ ಕಡೆ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಎಲ್ಲ ಕಡೆ ಕಾನ್ಸೆಪ್ಟ್ ವರ್ಕ್ ಮಾಡೋದು ಸರಿನೋ ತಪ್ಪೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. ಡ್ರಿಂಕ್ ಮೋರ್ ವಾಟರ್ ಆ್ಯಂಡ್ ಬಟರ್ ಮಿಲ್ಕ್.